ವೀಕ್ಷಕರೇ, ಬಹಳಷ್ಟು ಜನ ಕಾಯ್ತಕ್ಕಂತಹ ಅದ್ಭುತವಾದಂತಹ ಸಮಯ ಏನಾದ್ರು ಇದೆ ಅಂತ ಆದರೆ ಅದು ಗುರುಬಲ ಅಂತ. ಯಾಕೆಂದರೆ ಜ್ಯೋತಿಷ್ಯ ಕೇಳಬೇಕಲ್ಲ, ಬಹಳ ಜನ ಕೇಳ್ತಾರೆ, ಗುಳ್ಳೆ ನಮ್ಮ ರಾಶಿಗೆ ಗುರುಬಲ ಯಾವಾಗ ಬರುತ್ತೆ, ಇವಾಗ ಇದೆಯಾ, ಯಾವಾಗ ಬರುತ್ತೆ ಅನ್ನುವಂಥದ್ದು. ಗುರುಗ್ರಹ ಮಿಥುನ ರಾಶಿಯಲ್ಲಿದ್ದಾನೆ ಈಗ, ಅಟ್ ಪ್ರೆಸೆಂಟ್ ಗುರು ಮಿಥುನ ರಾಶಿಯಲ್ಲಿದ್ದಾನೆ. ಆದರೆ ಅಕ್ಟೋಬರ್ 18ನೇ ತಾರೀಕಿಂದ ಡಿಸೆಂಬರ್ 4ನೇ ತಾರೀಕಿನ ತನಕ ಒಂದು 48 ದಿನಗಳು, ಅಂದರೆ 48 ದಿನಗಳ ನಾವು ಒಂದು ಮಂಡಲ ಅಂತ ಕರಿತೀವಿ. ಒಂದು ಅಖಂಡ ಮಂಡಲ ಸಮಯ ಕಾಲ, ಅಂದರೆ ಇಡೀ 48 ದಿವಸ ಪುನರ್ವಸು ನಕ್ಷತ್ರ 3ನೇ ಪಾದ ಮಿಥುನ ರಾಶಿಯಿಂದ 4ನೇ ಪಾದವಾದ ಕರ್ಕಾಟಕ ರಾಶಿಗೆ ಗುರುಗ್ರಹದ ಸಂಚಾರ ಆಗ್ತದೆ. ಸೊ ಗುರುಗ್ರಹ 48 ದಿವಸ ಕರ್ಕಾಟಕ ರಾಶಿಯಲ್ಲಿ ಇರ್ತಾನೆ. ಸೊ ಕರ್ಕಾಟಕ ರಾಶಿಯಲ್ಲಿ ಗುರುಗ್ರಹ ಅಂತಂದರೆ ಮಿಥುನ ರಾಶಿಯವರಿಗೆ ಗುರುಬಲ ಅಂತ ಅರ್ಥ. ಯಾಕೆಂದರೆ ಕರ್ಕಾಟಕ ಅಂದರೆ ಮಿಥುನ ನಂತರ ಬರದೆ ಕರ್ಕ. ನಿಮ್ಮ ರಾಶಿಯಿಂದ 2ನೇ ರಾಶಿಯಲ್ಲಿ ಗುರು ಇದ್ದರೆ ನಿಮಗದು ಗುರುಬಲ ಅಂತ ಕರೀತಾರೆ. ಸೊ ಅದರಿಂದ ಮಿಥುನ ರಾಶಿಯವರಿಗೆ ಅಕ್ಟೋಬರ್ 18ನೇ ತಾರೀಕಿಂದ ಡಿಸೆಂಬರ್ 4ನೇ ತಾರೀಕಿನ ತನಕ 48 ದಿನಗಳು ಅಖಂಡ ಮಂಡಲ ಗುರುಬಲ ಪ್ರಾಪ್ತವಾಗ್ತಾ ಇದೆ. ಸೊ ಇದು ಯಾವ ರೀತಿಯಲ್ಲಿ ಒಳಿತನ್ನು ಮಾಡಲಿದೆ, ಏನು ವಿಚಾರ ಎಲ್ಲವನ್ನೂ ಸಹ ನಿಮಗೆ ಸ್ಪಷ್ಟವಾಗಿ ತಿಳಿಸ್ತೇನೆ. ಹಾಗೂ ಈ ಒಂದು ಅಖಂಡ ಮಂಡಲ ಗುರುಬಲವನ್ನು ಹೇಗೆ ಪಡೆದುಕೊಳ್ಳುವುದು ಅನ್ನುವಂಥ ವಿಚಾರಗಳನ್ನು ಸಹ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತೇನೆ. ಮಿಥುನ ರಾಶಿಯವರಿಗೆ ಬಹಳ ಮುಖ್ಯವಾದಂಥ ವಿಡಿಯೋ ಇದು, ಪ್ರತಿಯೊಬ್ಬ ಮಿಥುನ ರಾಶಿಯವರು ನೋಡಲೇಬೇಕಾದಂಥ ವಿಡಿಯೋ. ಸೊ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಪ್ರತಿಯೊಬ್ಬ ಮಿಥುನ ರಾಶಿಯವರಿಗೆ ರೀಚ್ ಆಗೋ ಥರ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರುವಂಥದ್ದು. ಮಿಥುನ ರಾಶಿಯವರಿಗೊಂದು ಅನಿರೀಕ್ಷಿತ ಅಖಂಡ ಮಂಡಲ ಗುರುಬಲ, ಅದ್ಭುತವಾದಂತಹ ಸಮಯ ಅಂತ. ಯಾಕೆಂದರೆ ಗುರುಗ್ರಹ ನಿಮ್ಮ ರಾಶಿಯಲ್ಲೇ ಇದ್ದಾನೆ. ರಾಶಿಯಲ್ಲಿ ಗುರು ಇದ್ದಾಗ ಅದನ್ನು ಗುರುಬಲ ಅಂತ ಹೇಳಲ್ಲ. ಭಾಳಷ್ಟು ಜನ ಅದನ್ನು ತಪ್ಪು ತಿಳ್ಕೊಂಡಿದ್ದಾರೆ. ಯಾಕೆಂದರೆ ಈಗ ಮುಂದೆ ಈ ಗುರು ಗೋಚಾರ ಫಲದ ಈ ಕರ್ಕಾಟಕ ರಾಶಿ ವಿಡಿಯೋ ಮಾಡ್ಬೇಕಾದ್ರೆ ಆಲ್ರೆಡಿ ಭಾಳಷ್ಟು ಜನ ಹೇಳ್ಬಿಟ್ಟಿದ್ದಾರೆ, ಗುರುಬಲ ಬಂದ್ಬಿಡ್ತದೆ, ಗುರು ನಿಮ್ಮ ರಾಶಿಗೆ ಬಂದ್ಬಿಡ್ತಾ ಇದ್ದಾನೆ. ಗುರು ನಮ್ಮ ರಾಶಿಗೆ ಬಂದರೆ ನಮ್ಗೆ ಗುರುಬಲ ಇರಲ್ಲ. ನಮ್ಮ ರಾಶಿಯಿಂದ ಮುಂದಿನ ರಾಶಿಗೆ ಗುರು ಬಂದರೆ ಮಾತ್ರ ನಮಗೆ ಗುರುಬಲ ಬರ್ತಕ್ಕಂಥ. ನಮ್ಮ ರಾಶಿಯಿಂದ 2, 5, 7, 9, 11ನೇ ಮನೆಗಳಲ್ಲಿ ಗುರು ಬಂದಾಗ ನಮಗೆ ಗುರುಬಲ ಇರ್ತದೆ. ಸೊ ಇದೆಲ್ಲ ಬೇಸಿಕ್ಸ್ ಆಫ್ ಆಸ್ಟ್ರಾಲಜಿ, ಇದೆಲ್ಲ ಪೀಕ್ ಅಲ್ಲ, ಬೇಸಿಕ್ಸ್ ಇದು. ಸೊ ಯಾರು ಇದನ್ನು ಕೂಡ ಹೇಳ್ದಾನೆ, ನಿಮ್ಮ ರಾಶಿಯಲ್ಲಿ ಗುರು ಇದ್ದರೆ ನಿಮಗೆ ಗುರುಬಲ ಅಂತ ಯಾರು ಹೇಳಿದ್ರು ಅಂದರೆ ಅವರಿಗೆ ಜ್ಯೋತಿಷ್ಯದ ABCD ಕೂಡ ಗೊತ್ತಿಲ್ಲ ಅಂತ ಅರ್ಥ ಅದು. ಸೊ ಏನಾಗ್ಬಿಡುತ್ತೆ, ಮಿಥುನ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿಗೆ ಗುರು ಇದ್ದಾನೀಗ. ಸೊ ಅದರಿಂದ ನಿಮಗೆ ಗುರುಬಲ ಇಲ್ಲ, ಜನ್ಮ ಗುರು ಆರೋಗ್ಯ ಪೀಡಕ ಅಂತ ಹೇಳ್ತಾರೆ. ಸೊ ಅದರಿಂದ ಮಿಥುನ ರಾಶಿಯವರಿಗೆ ಬಹಳ ಕಾಲದಿಂದ ಚಿಕ್ಕ ಪುಟ್ಟ ಆರೋಗ್ಯ ಬಾಧೆಗಳಾಗ್ತಾ ಇದ್ದರೆ ಆಶ್ಚರ್ಯ ಇಲ್ಲ. ಜನ್ಮ ಗುರುವಿಂದಾಗಿ ಆಗ್ತಾ ಇರ್ತದೆ. ಅದು ಹೊಟ್ಟೆಗೆ ಸಂಬಂಧಪಟ್ಟಂತೆ ಅಜೀರ್ಣ, ಆಸಿಡಿಟಿ ಇತ್ಯಾದಿ ಬೇರೆ ಬೇರೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ತುಂಬ ಆಗುವ ಸಾಧ್ಯತೆಗಳು ಇರ್ತದೆ. ಇರಲಿ, ಅದೊಂದು ಬೇರೆ ಸಬ್ಜೆಕ್ಟ್ ಆಗುತ್ತೆ. ಬಟ್ ಈಗ ಎಟ್ ಪ್ರೆಸೆಂಟ್ ಅಕ್ಟೋಬರ್ 18ನೇ ತಾರೀಕಿಂದ ಕರ್ಕಕ್ಕೆ ಗುರು ಹೋಗ್ತಾನೆ ಅಂತಂದ್ರೆ ಗುರುಬಲ ಆಗುತ್ತೆ. 48 ದಿವಸಗಳ ಕಾಲ ಅಖಂಡ ಮಂಡಲವಾಗಿ ಗುರುಬಲ ಸಿಗ್ತದೆ ಅಂತಂದರೆ ಗುರುಗ್ರಹ ಮಿಥುನ ರಾಶಿಯವರಿಗೆ ಸಪ್ತಮಾಧಿಪತಿ, ಕರ್ಮಾಧಿಪತಿ. ಸೊ ಈ ಒಂದು ಅಖಂಡ ಮಂಡಲ ಗುರುಬಲ ಮಿಥುನ ರಾಶಿಯವರಿಗೆ ಏನೇನು ಸಿಗಲಿದೆ, ಕೊಡಲಿದೆ, ಅಥವಾ ದೇವತಾರಾಧನೆ, ಗುರುಗ್ರಹದ ಆರಾಧನೆಯನ್ನು ಈ 48 ದಿನಗಳಿಗೋಸ್ಕರ ಮಾಡಿಕೊಂಡ್ರೆ ಏನೇನು ಪಡೆದುಕೊಳ್ಳಬಹುದು ಗುರು ಅನುಗ್ರಹದಿಂದ, ಗುರು ಬಲದಿಂದ. ಏಕೆಂದರೆ ಬರೀ ಗುರುಬಲ ಇದೆ ಅಲ್ಲ, ಇದು ಮಹಾಗುರುಬಲ, ಅದ್ಭುತವಾದ. ಯಾಕೆಂದರೆ ಗುರು ಪರಮೋಚ್ಚ ಸ್ಥಿತಿಗೆ ಹೋಗ್ತಾ ಇರುವಂಥದ್ದು. ಸೊ ಮಿಥುನ ರಾಶಿಯವ್ರಿಗಂತೂ ನೀವು ಏನೋ ಕಲ್ಪನಾತೀತವಾಗಿ ಅನುಕೂಲ ಅಂದರೆ ಆಗುವಂತಹ ದಿನಗಳು. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ವೈಯಕ್ತಿಕ ಜಾತಕದಲ್ಲಿ ಏನೋ ತೊಂದರೆ ಇದೆ, ನಿಮ್ಮ ಮನೆ ವಾಸ್ತು ಸರಿ ಇಲ್ಲ, ನಿಮ್ಗೆ ಯಾವುದೋ ಪಿತೃದೋಷ ಇದೆ, ಸಿಕ್ಕಾಬಟ್ಟೆ ಸರ್ಪದೋಷ ಇದೆ ಅಂತಂದರೆ ನಿಮಗೂ ಸಿಗ್ತದೆ. ಬಟ್ ಅದನ್ನು ಅನುಭವಿಸುವ ಪ್ರಮಾಣ ಕಡಿಮೆ ಇರ್ತದೆ ಅಷ್ಟೇ, ಆಯ್ತಲ್ವಾ. ಸೊ ಅದರಿಂದಾಗಿ ಈಗ 2 ವ್ಯಕ್ತಿಗಳಿರ್ತಾರೆ ಅಂದ್ಕೊಳ್ಳಿ, ಇಬ್ರಿಗೂ 10,000 ರೂಪಾಯಿ ಕೊಡ್ತೀರ, ಇಬ್ರಿಗೂ ಕೊಡೋದು 10,000 ರೂಪಾಯಿನೇ. ಆದರೆ ಒಬ್ಬ ಒಂದು 3,000 ಸಾಲ ಮಾಡ್ಕೊಂಡಿರ್ತಾನೆ, ಇನ್ನೊಬ್ಬ 1 ರೂಪಾಯಿನೂ ಸಾಲ ಮಾಡ್ಕೊಂಡಿರಲ್ಲ. ಈ 1 ರೂಪಾಯಿನೂ ಸಾಲ ಮಾಡ್ಕೊಳ್ದಿರೋನಿಗೆ 10,000 ರೂಪಾಯಿ ಫುಲ್ ಸಿಗುತ್ತೆ. ಒಂದು 3,000 ರೂಪಾಯಿ ಸಾಲ ಮಾಡ್ಕೊಂಡವನಿಗೆ 7,000 ಮಿಕ್ಕುತ್ತೆ. 3,000 ಸಾಲ ತೀರ್ಸಕ್ಕೆ ಹೋಗಿರ್ತಾನೆ.
ಸೊ ಇದೇ ಥರ ಅಂದ್ಕೊಳ್ಳಿ. ಈಗ ಈ ಗುರುಬಲ ಇದ್ದರೂ ಕೂಡ ಮಿಥುನ ರಾಶಿಯವರಿಗೆ ಗುರುಬಲ ಬರುತ್ತೆ ಅಂತಂದರೆ ನಿಮಗೆ ಅಕಸ್ಮಾತ್ ವೈಯಕ್ತಿಕ ಜಾತಕ ಸರಿ ಇಲ್ಲ, ಏನೋ ದಶಾಭುಕ್ತಿ ಸರಿ ಇಲ್ಲ, ಜಾತಕ ಸರಿ ಇಲ್ಲ ಅಂತಲೋ, ಅಥವಾ ನಿಮ್ಮನೆ ವಾಸ್ತು ದೋಷ ಇದೆ ಅಂತಲೋ, ಪಿತೃದೋಷ ಇದೆ, ಸ್ತ್ರೀ ದೋಷ, ಸ್ತ್ರೀ ಶಾಪಗಳಿದೆ, ಪ್ರೇತ ಬಾಧೆ ಇದೆ, ಈ ಥರ ಬೇರೆ ಬೇರೆ ಏನಾದ್ರು ದೋಷಗಳಿದ್ದಾಗ ಇದು ಸಂಪೂರ್ಣವಾಗಿ ನಿಮ್ಗೆ ಸಿಗಲಿಕ್ಕಿಲ್ಲ. ಹಾಗಾದ್ರೆ ಏನೂ ಸಿಗೋದಿಲ್ಲ ಅಂತಲ್ಲ. ಗುರು ಆರಾಧನೆ ಮಾಡ್ಕೊಂಡ್ರೆ, ಗುರುವಿನ ಪರಿಹಾರಗಳು ಮಾಡಿಕೊಂಡ್ರೆ ಖಂಡಿತವಾಗಿ ಸಿಗ್ತದೆ. ಸೊ ಇದನ್ನು ಕೂಡ ನೀವು ದೃಷ್ಟಿಕೋನದಲ್ಲಿ ಇಟ್ಕೊಳ್ಬೇಕಾಗ್ತದೆ, ಗೊತ್ತಾಯ್ತಲ್ವಾ? ಸೊ ಅದರಿಂದಾಗಿ ಗುರುಬಲ ಇದೆ, ಅಬ್ಬಬ್ಬ ಲಾಟ್ರಿ ಅಂತಲೇ ಹೇಳ್ಬೋದು. ಬಟ್ ಆದರೂ ಕೂಡ ಏನೇನು ಸಿಗುತ್ತೆ ಅನ್ನೋದು ಫಸ್ಟ್ ನೋಡ್ಕೊಳ್ಳೋಣ. ಏನು ಅನ್ನೋದು ಮುಂದೆ ಅಂದರೆ ಯಾವ ರೀತಿ ಅನ್ನುವಂಥದ್ದು ಮುಂದೆ ಹೇಳ್ತೇನೆ ನಾನು. ಮೊದಲನೇದಾಗಿ ನೋಡಿ, ಗುರು ಕರ್ಮಾಧಿಪತಿ ಯಾರೇ ನೀವು ಮಿಥುನ ರಾಶಿಯವರಿದ್ದೀರಾ ಅಂತಾದರೂ ಅಕ್ಟೋಬರ್ 18ನೇ ತಾರೀಕಿಂದ ಡಿಸೆಂಬರ್ 4ನೇ ತಾರೀಕಿನ ತನಕ ಅಖಂಡ ಮಂಡಲ 48 ದಿನಗಳ ಕಾಲದೊಳಗೆ ನಿಮಗೆ ನಿರುದ್ಯೋಗಿ ಮಿಥುನ ರಾಶಿಯವರಿಗೆ ಉದ್ಯೋಗ ಸಿಗಲೇಬೇಕು ಅನ್ನುವಂಥ ಪರಿಸ್ಥಿತಿ ಇದೆ. ಸೊ ಆದ್ದರಿಂದ ದಯವಿಟ್ಟು ಹೇಳ್ತೀನಿ, ನೀವೇನಾದರೂ ಮಿಥುನ ರಾಶಿ ನಿರುದ್ಯೋಗಿ ಆಗಿದ್ದರೆ ಕೂಡಲೇ ಗುರು ಆರಾಧನೆ, ಅನುಗ್ರಹ ಆರಾಧನೆ, ಪರಿಹಾರ ಶುರು ಮಾಡ್ಕೊಂಬಿಡಿ. ವಿಡಿಯೋ ಎಂಡಲ್ಲಿ ಹೇಳ್ತೀನಿ, ಅದನ್ನೆಲ್ಲದು ಸಹ ಶುರು ಮಾಡ್ಕೊಂಬಿಡಿ. ನಿಮಗೆ ಪಕ್ಕಾ ಕೆಲಸ ಸಿಗುತ್ತೆ, ಯೋಚನೆ ಮಾಡಿಬಿಡಿ. ಅದು ಗುರುವಾರನೇ ನೀವು ಅಪ್ಲೈ ಅಂದರೆ ನಿಮ್ಗೆ ಅವಕಾಶ ಕೊಟ್ಟಿದ್ರೆ ಯಾವಾಗ ಬೇಕಾದ್ರೆ ಅಪ್ಲೈ ಮಾಡಿ. ಅಂದರೆ ಗುರುವಾರ ನೋಡ್ಕೊಂಡು ಅಪ್ಲೈ ಮಾಡಿದ್ರು ಕೂಡ ತುಂಬ ಒಳ್ಳೆಯದು ನಿಮಗೆ. ಸೊ ಖಂಡಿತವಾಗಿ ನಿಮಗೆ ಜಾಬ್ ಸಿಗುವಂಥ ನಿರುದ್ಯೋಗಿ ಮಿಥುನ ರಾಶಿಯವರಿಗೆ ಉದ್ಯೋಗ ಪ್ರಾಪ್ತಿ ಯೋಗ. ಅಷ್ಟೇ ಅಲ್ಲ, ಈಗ ಆಲ್ರೆಡಿ ನೀವು ಉದ್ಯೋಗದಲ್ಲಿದ್ದೀರಾ, ನೀವು ಮಿಥುನ ರಾಶಿಯವರು ಅಂದರೆ ಸ್ಯಾಲ್ರಿ ಹೈಕ್ ಬೇಕಾ? ಸಿಗುತ್ತೆ. ಪ್ರಮೋಷನ್ ಬೇಕಾ? ಸಿಗುತ್ತೆ. ಟ್ರಾನ್ಸ್ಫರ್ ಬೇಕಾ? ಸಿಗುತ್ತೆ. ಸೊ ಪ್ರಮೋಷನ್, ಸ್ಯಾಲ್ರಿ ಹೈಕು, ಟ್ರಾನ್ಸ್ಫರ್ ಎಲ್ಲದೂ ಸಹ ಅವಕಾಶ ಇದೆ ಮಿಥುನ ರಾಶಿಯವರಿಗೆ. ಮಹಾಗುರುಬಲದ ಒಂದು ಪ್ರಭಾವ. ಸೊ ಅದರಿಂದ ಯೋಚನೆ ಮಾಡಿ. ನೀವು ಕೆಲಸ ಇಲ್ಲ ಅಂದ್ರೂ ಟೆನ್ಷನ್ ಬೇಡ, ಕೆಲಸ ಸಿಗುತ್ತೆ. ಕೆಲಸದಲ್ಲಿ ಆಲ್ರೆಡಿ ಇದ್ದೀರಾ ಅಂದ್ರೂ ಏನು ಯೋಚನೆ ಮಾಡಬೇಡಿ. ಅದ್ಭುತವಾಗಿ ಪ್ರಮೋಷನ್, ಸ್ಯಾಲ್ರಿ ಹೈಕು, ಟ್ರಾನ್ಸ್ಫರ್ ಇತ್ಯಾದಿ ಎಲ್ಲ ವಿಚಾರಗಳನ್ನು ಅನುಕೂಲ ಆಗುತ್ತೆ. ಎಲ್ಲ ಉದ್ಯೋಗ ನಿಮಿತ್ತ ಎಲ್ಲ ವಿಚಾರಗಳು ನಿಮ್ಗೆ ಅನುಕೂಲ ಆಗಲೇಬೇಕು. ಕಾರಣ ಮಹಾಗುರುಬಲ, ಗೊತ್ತಾಯ್ತಲ್ವಾ? ಇದಕ್ಕೇನಾದ್ರು ಪ್ರಾಬ್ಲಮ್ ಆಯಿತು ಅಂದರೆ ನಾನು ಆಗಲೇ ಹೇಳ್ದಂಗೆ ನಿಮ್ಮ ವೈಯಕ್ತಿಕ ಜಾತಕೋ, ವಾಸ್ತುನೋ, ಪ್ರೇತ ಬಾಧೆಯೋ, ಸರ್ಪದೋಷ, ಬೇರೆ ಬೇರೆ ಏನು ರೀಸನ್ಸ್ ಇರ್ಬೋದು. ಅದನ್ನು ನೀವು ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಂಡು ನೋಡ್ಕೊಳ್ಬೇಕಾಗುತ್ತೆ. ಇಲ್ಲ, ನಾನು ವಿಡಿಯೋ ಎಂಡಲ್ಲಿ ಏನಾದ್ರು ಪರಿಹಾರಗಳು ಹೇಳ್ತಾನಲ್ಲ, ಆ ಪರಿಹಾರವನ್ನು ಸರಿಯಾಗಿ ಮಾಡಿಕೊಂಡ್ರೆ ನಾನು ಹೇಳಿದಂಥ ರಿಸಲ್ಟ್ಸ್ ನಿಮಗೆ ಸಿಗಲಿಕ್ಕೆ ಅನುಕೂಲ ಆಗ್ತದೆ. ಸೊ ಉದ್ಯೋಗದ ಬಗ್ಗೆ ಯಾವುದೇ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಇನ್ನೇನು ಒಳ್ಳೆಯದಾಗ್ತದೆ, ನೀವು ಮಿಥುನ ರಾಶಿಯವರಾಗಿದ್ದು ವಿದೇಶಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ, ಅಥವಾ ಬಹಳ ಕಾಲದಿಂದ ಅದೊಂದು ಜಾಗಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದುಗಳೇ ಓಕೆ ಆಗಲಿಲ್ಲ ಅಂದರೆ, ಈ 48 ದಿನಗಳ ಕಾಲ ನೀವು ಎಲ್ಲಿ ಹೋಗ್ಬೇಕು ಅಂದ್ಕೊಂಡಿದ್ರೆ ಅಲ್ಲಿ ಹೋಗ್ಲಿಕ್ಕಾಗ್ತದೆ. ಇಂಥ ಕಡೆ ನಾನು ಭಾಳ ದಿವಸದಿಂದ ಆಸೆ ಇತ್ತುಗಳು, ಇಂಥ ಜಾಗಕ್ಕೆ ಹೋಗಬೇಕು ಅಂತ ನನಗೆ ಆಗುತ್ತಾ ಇಲ್ಲೋ ಅಂದ್ಕೊಂಡಿದ್ದೆ, ಈಗ ಹೋಗ್ಲಿಕ್ಕಾಗತ್ತೆ. ಅಷ್ಟೇ ಅಲ್ಲ, ನೀವು ವಿದೇಶಕ್ಕೆ ಯಾವ ಕಾರಣಕ್ಕೆ ಹೋಗ್ತೀರಾ? ಓದಲಿಕ್ಕೋಸ್ಕರ ವಿದೇಶಕ್ಕೆ ಹೋಗಬೇಕಾ? ಜಾಬ್ಗೋಸ್ಕರ ವಿದೇಶಕ್ಕೆ ಹೋಗ್ಬೇಕು? ನೀವು ವಿದೇಶಕ್ಕೆ ಹೋಗ್ಬೇಕಷ್ಟೇ. ನೀವು 48 ದಿನಗಳಲ್ಲಿ 100% ಚಾನ್ಸಸ್ ಇದೆ ನೀವು ವಿದೇಶಕ್ಕೆ ಹೋಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಇಲ್ಲಿ ಮಿಸ್ ಆಯಿತು ಅಂದರೆ ನಿಮ್ಮ ವೈಯಕ್ತಿಕ ಜಾತಕ ನೋಡಿಸ್ಕೊಳ್ಬೇಕಷ್ಟೇ, ಬಿಟ್ಟರೆ ಗೋಚಾರ ಫಲ ರೀತಿಯ ತುಂಬ ಚೆನ್ನಾಗಿದೆ, ಆಯ್ತಲ್ವಾ? ಸೊ ಚಾನ್ಸಸ್ ಆರ್ ವೆರಿ ಹೈ. ತುಂಬ ಹೆಚ್ಚಿನ ಅವಕಾಶಗಳಿದೆ. ಆ ಅವಕಾಶಗಳನ್ನು ಸದ್ಬಳಕೆ ಮಾಡ್ಕೊಳ್ಬೇಕು. ದೈವತಾರಾಧನೆ, ಪರಿಹಾರಾದಿಗಳು ಮಾಡಿಕೊಂಡ್ರೆ ಒಳ್ಳೆಯದು. ವಿವಾಹ, ಎಸ್, ಮಿಥುನ ರಾಶಿಯ ಅವಿವಾಹಿತರಾಗಿದ್ದರೆ ಈ ಮಹಾಗುರುಬಲ ವಿವಾಹಕ್ಕೆ ತುಂಬ ಅನುಕೂಲ ಮಾಡಿಕೊಡಲಿದೆ. ಯಾವುದೋ ಒಂದು ಅರ್ಧಂಬರ್ಧ ಮಾತುಕತೆಯಾಗಿ ನಿಂತೋಗಿರೋ ಮದುವೆ ಬೇಕಾದರೂ ಮುಂದೆ ಸರಿ ಮಾಡೋದನ್ನು ಮುಂದುವರಿಲಿಕ್ಕೂ ಕೂಡ ಅವಕಾಶ ಆಗ್ತದೆ. ಇಲ್ಲ, ನಿಮಗಿನ್ನೂ ಮದುವೆ ಸೆಟ್ಟೇ ಆಗಿಲ್ಲ, ಹುಡುಗ ಹುಡುಕ್ತಾ ಇದ್ದಾರೆ, ಹುಡುಗಿನ ಹುಡುಕ್ತಾ ಇದ್ದಾರೆ ಇತ್ಯಾದಿ ಯಾವುದೇ ರೀತಿಯಾದ ಪರಿಸ್ಥಿತಿಯಲ್ಲಿ ನೀವಿದ್ದರೂ ಕೂಡ ಅವಿವಾಹಿತ ಮಿಥುನ ರಾಶಿಯವರಿಗೆ ವಿವಾಹದ ವಿಚಾರದಲ್ಲಿ ಈ ಅಖಂಡ ಮಂಡಲ ಮಹಾಗುರುಬಲ ತುಂಬ ಪ್ರೋತ್ಸಾಹ ಕೊಡುತ್ತೆ, ತುಂಬ ಸಹಾಯ ಮಾಡುತ್ತೆ. ಸೊ ಇಂಥ ಒಂದು ಗೋಲ್ಡನ್ ಪೀರಿಯಡ್ನ ನೀವು ಮಿಸ್ ಮಾಡ್ಕೊಳ್ಬಾರ್ದು ಅನ್ನುವಂಥದ್ದು ನನ್ನ ಒಂದು ಉದ್ದೇಶ. ಸೊ ಯೋಚನೆ ಮಾಡ್ಕೊಳ್ಳಿ. ಅವಿವಾಹಿತ ಮಿಥುನ ರಾಶಿಯವರಿಗೆ ವಿವಾಹ ಯೋಗ. ಇನ್ನು ಅಷ್ಟೇ ಅಲ್ಲ, ವಿವಾಹಿತ ಆಲ್ರೆಡಿ ಮದುವೆ ಆಗಿರತಕ್ಕಂಥ ಮಿಥುನ ರಾಶಿಯವರಿಗೆ ಗಂಡ ಹೆಂಡತಿ ಜಗಳ, ಮನಸ್ತಾಪ ಇತ್ಯಾದಿ ಏನೇ ಇದ್ದರೂ ಸಹ ಅದನ್ನು ಕೂಡ ಪರಿಹಾರ ಮಾಡ್ತಕ್ಕಂಥ ಶಕ್ತಿ ಈ ಅಖಂಡ ಮಂಡಲ ಮಹಾಗುರುಬಲಕ್ಕೆ ಇದೆ. ಅಖಂಡ ಮಂಡಲ ಮಹಾಗುರುಬಲಕ್ಕೆ 48 ದಿನಗಳ ಕಾಲ ಮಿಥುನ ರಾಶಿ ಯಾವುದೇ ದಂಪತಿಗಳು ಗಂಡ ಹೆಂಡತಿ ಜಗಳ ಮಾಡಿಕೊಂಡ್ರು ಕೂಡ ಅದನ್ನು ಸರಿ ಮಾಡಿಸುವ ತಾಕತ್ತಿದೆ. ಇನ್ನು ಮಿಥುನ ರಾಶಿಯ ಗಂಡ ಅಂದರೆ ಗಂಡಸು ಮಿಥುನ ರಾಶಿ ಮದುವೆ ಆಗಿದ್ದಾನೆ, ಹೆಂಡತಿಗೆ ಏನಾದರೂ ಆರೋಗ್ಯ ಬಾಧೆ ಇತ್ಯಾದಿ ಸಮಸ್ಯೆಗಳಿದ್ರೂ ಕೂಡ ಅದು ಕೂಡ ತುಂಬ ಚೆನ್ನಾಗಿ ಸುಧಾರಿಸುತ್ತೆ. ಹೆಂಡತಿಗೆ ಅತ್ಯುತ್ತಮವಾದ ಆರೋಗ್ಯ ಬರ್ತದೆ, ಸಿಗ್ತದೆ, ತುಂಬ ಅನುಕೂಲ ಆಗ್ತದೆ ಅಂತ. ಇಷ್ಟೇನಾ? ಇಲ್ಲ,
ಇನ್ನೂ ಕೂಡ ಇದೆ. ಯಾಕೆ ಅಂತಂದರೆ, ನೀವೇನಾದರೂ ಮಿಥುನ ರಾಶಿಯವರಾಗಿದ್ದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತಾದರೆ, ಈ ಒಂದು ಅಖಂಡ ಮಂಡಲ ಮಹಾಗುರು ಬಲ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥ ಮಿಥುನ ರಾಶಿಯವರಿಗೆ ತುಂಬ ಅನುಕೂಲ ಮಾಡಿಕೊಡಲಿದೆ. ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಏನಪ್ಪ ಅಂತಂದರೆ, ನಿಮಗೆ ಪಾರ್ಟ್ನರೇ ಸಿಗ್ತಾ ಇಲ್ಲ, ನಿಮಗೆ ರಿಕ್ವೈರ್ಮೆಂಟ್ ಇದೆ, ಅಂದರೆ ಒಂದು ಅವಶ್ಯಕತೆ ಇದೆ. ನಿಮ್ಮ ವ್ಯಾಪಾರ ವ್ಯವಹಾರಗಳಿಗೆ ಒಬ್ಬ ನಿಮ್ಮ ಜೊತೆಗೆ ಸಹಕಾರ ಕೊಡ್ತಕ್ಕಂಥ ಒಬ್ಬ ಪಾರ್ಟ್ನರ್ನ ಅವಶ್ಯಕತೆ ನಿಮಗಿದೆ. ಬಿಸ್ನೆಸ್ ಪಾರ್ಟ್ನರ್, ವ್ಯಾಪಾರ ವಹಿವಾಟು ಮಾಡಲಿಕ್ಕೆ ನಿಮಗೊಬ್ಬರದು ಸಹಾಯಕ ಬೇಕಾಗಿದ್ದಾರೆ, ನಿಮ್ಮ ಜೊತೆಗೆ ವ್ಯವಹಾರ ಮಾಡೋರು ಬೇಕಾಗಿದ್ದಾರೆ ಅಂತ ನೀವು ಹುಡುಕ್ತಾ ಇದ್ದರೆ, ಒಳ್ಳೆ ಹೂಡಿಕೆ ಮಾಡುವಂಥವ್ರು ಇನ್ವೆಸ್ಟರ್ಸ್ ಯಾರು ಸಿಕ್ಕರೆ ಬೇಕಾಗಿತ್ತು, ಹುಡುಕ್ತಾ ಇದ್ದೀನಿ, ಮಿಥುನ ರಾಶಿನ ಈ 48 ದಿನಗಳಲ್ಲಿ ಸಿಗುವ ಸಾಧ್ಯತೆ ತುಂಬ ಚೆನ್ನಾಗಿದೆ. ಸೊ ಆದ್ದರಿಂದ ಆಲ್ರೆಡಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಿದ್ರೂ ಚೆನ್ನಾಗಿದೆ. ಫಾರ್ ಸಪೋಸ್ ಇಲ್ಲ ಅಂದ್ರೂ ನಿಮಗೆ ಪಾರ್ಟ್ನರ್ ಹುಡುಕ್ತಾ ಇದ್ದೀನಿ ಅಂದ್ರೂ ತುಂಬ ಚೆನ್ನಾಗಿದೆ. ನೀವು ಒಬ್ಬರೇ ಬಿಸ್ನೆಸ್ ಮಾಡ್ತೀನಿ ಅಂದ್ರೂ ಟು ಎನ್ ಎಕ್ಸ್ಟೆಂಟ್ ಓಕೆ, ಬಟ್ ಪಾರ್ಟ್ನರ್ಶಿಪ್ ಬಿಸ್ನೆಸ್ನವರಿಗೆ ಜಾಸ್ತಿ ಪ್ರಾಫಿಟ್ಟು ಇಲ್ಲಿ ಮಿಥುನ ರಾಶಿಯವರಿಗೆ ಕಂಡು ಬರ್ತಾ ಇದೆ ಇದರಲ್ಲಿ. ಆಯಿತಾ? ಇಷ್ಟೇನಾ? ಇನ್ನೂ ಇದೆ. ಕುಟುಂಬ ಸ್ಥಾನದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಗುರು ಅಂತಂದಾಗ ಅದು ಮಿತ್ರ ಸ್ಥಾನ ಆಗಿರುತ್ತೆ, ಕರ್ಕ. ಸೊ ಆದ್ದರಿಂದ ಏನಾಗುತ್ತೆ ಅಂದರೆ, ಫ್ಯಾಮಿಲಿ ರಿಲೇಷನ್ಸ್ ಏನಾದ್ರು ಹಾಳಾಗಿದ್ದರೆ ಅದು ಸರಿ ಹೋಗುತ್ತೆ. ಕುಟುಂಬದಲ್ಲಿ ಮನೆಯಲ್ಲಿ ಜಗಳ ಮನಸ್ತಾಪಗಳಿದ್ದರೆ ಸರಿ ಹೋಗುತ್ತೆ. ನಿಮ್ಮಿಂದ ಕುಟುಂಬಕ್ಕೆ ಸಹಾಯಗಳು ಸಿಗ್ತದೆ, ಕುಟುಂಬದವರಿಂದ ನಿಮಗೆ ತುಂಬ ಸಹಾಯಗಳು ಸಿಗ್ತದೆ, ತುಂಬ ಅನುಕೂಲ ಆಗುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಎಲ್ಲ ಫ್ಯಾಮಿಲಿಯವರೆಲ್ಲರೂ ತುಂಬ ಸಪೋರ್ಟ್ ಮಾಡ್ತಾರೆ. ಸೊ ಅದರಿಂದ ತುಂಬ ಖುಷಿಯಾಗುತ್ತೆ, ಆ ವಾತಾವರಣ ತುಂಬ ಚೆನ್ನಾಗಿರುತ್ತೆ, ಎಲ್ಲ ಫ್ಯಾಮಿಲಿ ಜಗಳ ಮನಸ್ತಾಪಗಳೆಲ್ಲ ಪರಿಹಾರ ಆಗ್ತಾ ಬರುತ್ತೆ. ಅಷ್ಟೇನಾ? ಇನ್ನೂ ಇದೆ. ಧನಸ್ಥಾನದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಮಹಾಗುರುಬಲ ಅಂದಾಗ ಹಣಕಾಸಿನ ವಿಚಾರದಲ್ಲಿ ತುಂಬ ಅನುಕೂಲ ಆಗುತ್ತೆ. ಬರೀ ಸ್ಯಾಲ್ರಿ ಹೈಕ್ ಅಷ್ಟೇ ಅಲ್ಲ, ಬರೀ ಜಾಬ್ನಲ್ಲಿ ಸ್ಯಾಲ್ರಿ ಹೈಕ್ ಅಷ್ಟೇ ಅಲ್ಲ, ದುಡ್ಡು ಹಣಕಾಸಿನ ವಿಚಾರದಲ್ಲಿ ಬಹಳ ಅನುಕೂಲಗಳಾಗಲಿದೆ. ಈ ಹಣಕಾಸಿನ ವಿಚಾರದಲ್ಲಿ ಅಂತಂದರೆ ಅದು ವ್ಯಾಪಾರದ ರೀತಿಯಲ್ಲೇ ಬರಬೇಕು ಅಂತಿಲ್ಲ, ಬಟ್ ದುಡ್ಡು ಶ್ರೀಮಂತಿಕೆ ಅದು ತುಂಬ ಚೆನ್ನಾಗಿ ಸಿಗ್ತದೆ ಅನ್ನುವಂಥದ್ದು ತೋರಿಸ್ತದೆ. ಸೊ ಆದ್ದರಿಂದ ಮಿಥುನ ರಾಶಿಯವರಿಗೆ ಈ ಒಂದು ಅದ್ಭುತವಾದ ಅಖಂಡ ಮಂಡಲ ಮಹಾಗುರು ಬಲ ನಿಜವಾಗ್ಲೂ ಹಬ್ಬಬ್ಬ ಲಾಟ್ರಿನೇ ಅಂತ ಅನ್ನಿಸ್ತಾ ಇದೆ. ಖಂಡಿತವಾಗಿ ಒಳ್ಳೆಯದಾಗಲಿ. ಬಟ್ ಇದೆಲ್ಲದಕ್ಕೂ ಒಂದು ಪರಿಹಾರ ಅನ್ನತಕ್ಕಂಥದ್ದು ಮಾಡ್ಕೊಳ್ಬೇಕಲ್ವಾ? ಸೊ ಅದರಲ್ಲಿ ಸಿಂಪಲ್ ಹಾಗೂ ವಿಶೇಷ ಪರಿಹಾರಗಳೇನಪ್ಪ ಅಂತಂದರೆ, ಈ 48 ದಿನಗಳು ಸಹ ಈ ಅಕ್ಟೋಬರ್ 18ನೇ ತಾರೀಕಿಂದ ಡಿಸೆಂಬರ್ 4ನೇ ತಾರೀಕು ತನಕ ಏನು 48 ದಿನಗಳಿದೆ, ಈ 48 ದಿನಗಳು ಸಹ ನೀವೇನಾದ್ರು ನಾನ್ ವೆಜ್ ತಿನ್ನೋರಾಗಿದ್ರೆ ಅದನ್ನ ಬಿಟ್ಟುಬಿಟ್ರೆ ತುಂಬಾ ಒಳ್ಳೆಯದು. ನಿಮ್ಮ ಆಹಾರ ನಿಮ್ಮ ಒಂದು ಬಯಕೆ. ಬಟ್ ನಾನು ಹೇಳುವಂಥದ್ದು ನಮ್ಮ ಕಡೆಯಿಂದ ಒಂದು ಸಲಹೆ ಅಂತ ಕೊಡ್ತಾ ಇರುವಂಥದ್ದು. ಸೊ 48 ದಿವಸ ಯಾವುದೇ ನಾನ್ ವೆಜ್ ತಿಂದೇನೆ 48 ದಿವಸಗಳ ಕಾಲ ಬೆಳಗ್ಗೆ ಎದ್ದು ಸ್ನಾನ ಮಾಡಿದ ತಕ್ಷಣ ಮೊಟ್ಟ ಮೊದಲನೇ ಕೆಲಸ ಗುರುಗ್ರಹದ ಒಂದು ಪ್ರಾರ್ಥನೆ ಆಗಿರುತ್ತೆ. ಗುರುಗ್ರಹದ ಅಷ್ಟೋತ್ತರ ಪಠನೆ ಮಾಡ್ತಕ್ಕಂಥದ್ದು, ಅಥವಾ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರಗಳನ್ನು ಪಠನೆ ಮಾಡ್ಕೊಳ್ತಕ್ಕಂಥದ್ದು, ಅಥವಾ ಮನೆ ಹತ್ರದಲ್ಲೂ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದ್ರೆ, ಅಥವಾ ಸಾಯಿಬಾಬಾ ಟೆಂಪಲ್ ಇದ್ರೆ, ಅಥವಾ ದತ್ತಾತ್ರೇಯರ ದೇವಸ್ಥಾನ ಇದ್ರೆ ಹೋಗಿ ಒಂದು ಕಾಲ್ ನೋವು ಬರ ತನಕ ಪ್ರದಕ್ಷಿಣೆ ನಮಸ್ಕಾರ ಪ್ರಾರ್ಥನೆ ಪೂಜೆಗಳನ್ನು ಮಾಡ್ಕೊಂಡು ಬರತಕ್ಕಂಥದ್ದು ಈ 48 ದಿನಗಳ ಕಾಲ. ಆಮೇಲೆ ಇಲ್ಲ ಎಲ್ಲಿಗೂ ಹೋಗಕ್ಕಾಗಿಲ್ಲ ಅಂದ್ರೂ ಬೆಳಗ್ಗೆ ಎದ್ದು ಸ್ನಾನ ಆದ್ಮೇಲೆ ಈ ವಿಡಿಯೋ ಎಂಡ್ ನಾನು ಅದ್ಭುತವಾದ ಪವರ್ಫುಲ್ ಆದ ಗುರುಗ್ರಹದ ಮಂತ್ರವನ್ನ ಹೇಳ್ತೇನೆ. ಆ ಮಂತ್ರವನ್ನ ಒಂದು 28 ಬಾರಿ ಯಾರು ರಿಪೀಟ್ ಅದನ್ನ ದಿನ ಬೆಳಗ್ಗೆ ಎದ್ದು ಕೇಳಿಸ್ಕೊಳ್ತಕ್ಕಂಥದ್ದು ಇರ್ಬಹುದು, ಅಥವಾ ಒಂದು ಪೇಪರ್ ನಲ್ಲಿ ಓಂ ಗುರವೇ ನಮಃ ಅಂತ ಆದ್ರೂ ಸಹ ಪರವಾಗಿಲ್ಲ, ನೀವೊಂದು ಬರೀತಕ್ಕಂಥದ್ದು ಬಹಳ ತುಂಬಾ ನಿಮ್ಗೆ ಅನುಕೂಲ ಆಗುತ್ತೆ. ಓಂ ಗುರುಭ್ಯೋ ನಮಃ ಅಂತಲೋ ಅಥವಾ ಓಂ ಗುರವೇ ನಮಃ ಅಂತಲೋ ಪ್ರತಿನಿತ್ಯ 108 ಬಾರಿ ಓಂ ಗುರವೇ ನಮಃ ಅಥವಾ ಓಂ ಗುರು ರಾಘವೇಂದ್ರ ಸ್ವಾಮಿನೇ ನಮಃ, ನಿಮ್ಗೆ ಯಾವುದು ನಿಮ್ಗೆ ಇಷ್ಟವಾದಂಥದ್ದು. ಬಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ಬಾರ್ದು, ವ್ಯಾಕರಣ ದೋಷ ಆಗಬಾರ್ದು. ಕೆಲವೊಂದ್ಸಲ ಕಮೆಂಟ್ ಮಾಡ್ಬೇಕಾದ್ರೆ ನೋಡ್ತೇನೆ ಎಷ್ಟು ಅದ್ಭುತವಾಗಿರುತ್ತೆ ವ್ಯಾಕರಣ ಅಂತ. ಸೊ ಆತರ ಆಗದಂತೆ ಶುದ್ಧವಾದ ರೀತಿಯಲ್ಲಿ ತಪ್ಪಿಲ್ಲದೇನೆ ಒಂದು ಪೇಪರ್ ದಿನ 108 ಬಾರಿ ಗುರುಸ್ಮರಣೆ ಬರ್ಕೊಳ್ಳಿ, ಖಂಡಿತವಾಗಿ ಅನುಕೂಲ ಆಗುತ್ತೆ. ಅದನ್ನು ಹೊರತುಪಡಿಸಿ ಇನ್ನೂ ವಿಶೇಷವಾಗಿ ಅಂದ್ರೆ ಅಕ್ಟೋಬರ್ 21ನೇ ತಾರೀಕು ಮಾರ್ಕ್ ಮಾಡ್ಕೊಳ್ಳಿ, ರೌಂಡ್ ಮಾಡಿ ಇಟ್ಕೊಳ್ಳಿ. ಅವತ್ತು ಬಹಳ ಇಂಪಾರ್ಟೆಂಟ್ ದಿವಸ. ಅವತ್ತು ಅಮಾವಾಸ್ಯೆ. ಯಾವ ಅಮಾವಾಸ್ಯೆ? ಅವತ್ತು ಧನಲಕ್ಷ್ಮಿ ಪೂಜೆಯನ್ನು ಮಾಡ್ತೀರಾ, ದೀಪಾವಳಿ ಅಮಾವಾಸ್ಯೆ. ಸೊ ಅಕ್ಟೋಬರ್ 21ನೇ ತಾರೀಕು ಮಂಗಳವಾರ ದೀಪಾವಳಿ ಅಮಾವಾಸ್ಯೆಯ ಪರ್ವ ದಿನದಂದು ನಮ್ಮ ಯಾಗಶಾಲೆಯಲ್ಲಿ ನಾವು ಸಹಸ್ರ ಗುರು ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಗುರುಗ್ರಹಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಯಾಕೆಂದ್ರೆ ಈ 48 ದಿನಗಳ ಕಾಲ ನಿಮಗೆ ಅದ್ಭುತವಾದಂತಹ ಗುರುವಿನ ಬಲ ಸಿಗಬೇಕು. ಏನೇನೇ ನೆಗೆಟಿವ್ಸ್ ಇದ್ರೂ ಕೂಡ ಅದೆಲ್ಲ ನಿವಾರಣೆ ಆಗಬೇಕು, ಏನೇನು ಪಾಸಿಟಿವ್ಸ್ ಇದೆಯೋ ಅದು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಬರಬೇಕು ಅನ್ನುವಂತಹ ಉದ್ದೇಶ
ಅದೇ ನಮ್ಮ ಸಂಕಲ್ಪ. ಅಷ್ಟೇ ಅಲ್ಲದೆ ಅವತ್ತು ದೀಪಾವಳಿ ಅಮಾವಾಸ್ಯೆ ಅಲ್ವಾ, ಸೊ ಮಹಾಲಕ್ಷ್ಮಿ ಆರಾಧನೆ ಮಾಡೇ ಮಾಡ್ತೀವಿ. ಸೊ ಅದಕ್ಕೆ ಅವತ್ತಿನ ದಿವಸವೇ ನಾವು ಬಹಳ ಮುಖ್ಯವಾಗಿ ಕುಬೇರ ಲಕ್ಷ್ಮಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಕುಬೇರ ಲಕ್ಷ್ಮಿ ಹೋಮ, ಲಕ್ಷ್ಮೀ ಕುಬೇರ ಹೋಮ, ಅದರ ಜೊತೆಯಲ್ಲಿ ನಿಮಗೆ ವಿಶೇಷವಾಗಿ ನಾವು ಈ ಬಾರಿ ಈ ಒಂದು ಧನಾಕರ್ಷಕ ಮಣಿಮಂಡಲ ಒಂದು ಕೊಡ್ತಾ ಇದ್ದೇವೆ. ಇದು ನಿಮಗೆ ಧನಾಕರ್ಷಕ ಮಣಿ ಏನಿರ್ತಲ್ಲ ಅದನ್ನ ನಾವು ಒಂದು ಯಂತ್ರದ ಸ್ವರೂಪದಲ್ಲಿ ರಚನೆ ಮಾಡಿ ಸಿದ್ಧಪಡಿಸಿರ್ತಕ್ಕಂಥದ್ದು. ಪ್ರತಿಯೊಬ್ಬರೂ ಸಹ ಇದನ್ನ ಇಟ್ಕೊಳ್ಬೇಕು. ಯಾಕಂದ್ರೆ ದೀಪಾವಳಿ ಅಮಾವಾಸ್ಯೆ ದಿವಸ ಕುಬೇರ ಧನಲಕ್ಷ್ಮಿ ಪೂಜೆ ಹೋಮವನ್ನು ಮಾಡಿ ಈ ಒಂದು ವಿಶೇಷವಾದಂತಹ ಧನಾಕರ್ಷಕ ಮಣಿಮಂಡಲವನ್ನ ನಾವು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ಇದು ನೀವು ಬಿಸ್ನೆಸ್ ಮಾಡ್ತಾ ಇರಬಹುದು, ಜಾಬ್ಗೆ ಹೋಗ್ತಾ ಇರಬಹುದು, ನಿಮ್ಮ ಮನೆಯಲ್ಲಂತೂ ಹಣಕಾಸಿನ ಅವಶ್ಯಕತೆ ಇರ್ತದೆ. ಸೊ ಪ್ರತಿಯೊಬ್ಬರು ಮನೆಯಲ್ಲಿ ಇಟ್ಕೊಳ್ಬೇಕು. ನಾನು ಹೇಳ್ತೀನಿ, ನಿಮ್ಗೆ 3 ರೂಮ್ ಇದ್ರೆ 3 ರೂಮಲ್ಲೂ ಒಂದೊಂದು ರೂಮಲ್ಲಿ ಒಂದೊಂದು ಇರ್ಬೇಕಿದು ಅಂತ. ಅಂದ್ರೆ ಅಷ್ಟು ಚೆನ್ನಾಗಿ ಪಾಸಿಟಿವ್ ಎನರ್ಜಿಯನ್ನ ಇದು ಕೊಡ್ತದೆ ನಿಮ್ಗೆ. ಆ ಒಂದು ಪ್ರದೇಶದಲ್ಲಿ ಅಷ್ಟು ಧನಾತ್ಮಕವಾಗಿರ್ತದೆ ಅಂತ ಹೇಳಿ. ತುಂಬಾ ಲಕ್ಷ್ಮಿಯ ಸಾನ್ನಿಧ್ಯ, ಅಷ್ಟಲಕ್ಷ್ಮಿಗಳು, ಲಕ್ಷ್ಮಿ ಅಂದ್ರೆ ಬರೀ ಕ್ಯಾಶ್ ಅಷ್ಟೇ ಅಲ್ಲ, ಅಷ್ಟಲಕ್ಷ್ಮಿಯರ ಒಂದು ಸಾನ್ನಿಧ್ಯ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಆಯ್ತಲ್ವಾ. ಆದ್ರಿಂದ ನಿಮ್ಮ ದೇವ್ರ ಮನೆ ಇರಬಹುದು, ನಿಮ್ಮ ಬೆಡ್ರೂಮ್ ಅಲ್ಲಿ ಇರಬಹುದು, ನಿಮ್ಮ ಲಾಕರ್ಗಳಲ್ಲಿ ಇರಬಹುದು, ನಿಮ್ಮ ಅಂಗಡಿಗಳಲ್ಲಿ ಇರಬಹುದು, ನಿಮ್ಮ ಕ್ಯಾಶ್ ಬಾಕ್ಸ್ ಅಲ್ಲಿ ಇರಬಹುದು, ಆ ಜಾಗಗಳಲ್ಲಿ ಬಿಸ್ನೆಸ್ ಮಾಡೋರು ಅವ್ರ ಕ್ಯಾಶ್ ಬಾಕ್ಸ್ ಅಲ್ಲಿ ಮೇಲ್ಗಡೆ ಕೂಡ ಇದು ಇಟ್ಕೋಬಹುದು. ಆಮೇಲೆ ಬಂದವರೆಲ್ಲ ಇದನ್ನ ನೋಡ್ತಾರೆ, ಏನಿದು ವಿಚಿತ್ರವಾಗಿದೆಯಲ್ಲ, ಏನು ಅಂತ ಕೇಳ್ತಾರೆ. ಆ ಪ್ರಶ್ನೆಯನ್ನ ಕೇಳ್ಬೇಕು ಅವ್ರು. ಯಾಕೆ ಅಂದ್ರೆ ಅದು ಪ್ರಶ್ನೆಯನ್ನ ಕೇಳಿದಾಗ, ಇದನ್ನ ನೋಡಿದಾಗ, ಆ ಪ್ರಶ್ನೆಯನ್ನ ಕೇಳಿದಾಗ ಅವರಲ್ಲಿರುವ ನೆಗೆಟಿವಿಟಿಯನ್ನು ಕೂಡ ತೆಗೆದು ಬಿಡುತ್ತೆ. ಅಂದ್ರೆ ಆ ದೃಷ್ಟಿ ಅಂತ ಕರಿತೀವಿ, ಮೊದಲನೆಯ ದೃಷ್ಟಿ ಅಂತ ಹೇಳಿ. ಸೊ ಅದನ್ನು ಕೂಡ ಪರಿಹಾರ ಮಾಡ್ಕೊಡುತ್ತೆ. ಸೊ ಒಳ್ಳೆ ಬಿಸ್ನೆಸ್ ಆಗ್ತಾ ಇದೆ ಸರ್, ಎಲ್ಲ ಬಂದ್ ನೋಡಿದ ತಕ್ಷಣ ದೃಷ್ಟಿ ಆಗ್ಬಿಟ್ಟು ಬಿಸ್ನೆಸ್ ಕಡಿಮೆ ಆಗ್ಬಿಡುತ್ತೆ ಗುರುಗಳೇ, ಏನು ಬೇಡ ಇದನ್ನ ತಗೊಂಡು ಹೋಗಕ್ಕೆ, ಇದೇನಿದು ಅಂತ ಕೇಳ್ತಾರೆ. ಫಸ್ಟ್ ದೃಷ್ಟಿ ಎಲ್ಗೋಗುತ್ತೆ, ಎಲ್ಲ ನಿವಾರಣೆ ಆಗುತ್ತೆ, ನಿಮ್ ಬಿಸ್ನೆಸ್ ಕರೆಕ್ಟ್ ಆಗುತ್ತೆ, ಲಕ್ಷ್ಮಿಯನ್ನು ಇದು ಕೊಡುತ್ತೆ. ಮನೆಯಲ್ಲಿಯೇ ಆಗ್ಲಿ, ನೆಮ್ಮದಿ ಇಲ್ಲ, ಜಗಳ ಮನಸ್ತಾಪಗಳು, ಗಲಾಟೆ ಮನಸ್ತಾಪಗಳು ಮನೆಯಲ್ಲೆಲ್ಲ ಇದೊಂದು ಯಂತ್ರ ಮಂಡಗಳನ್ನ ಇಟ್ಕೊಂಡಿದ್ದಾಗ, ಹಾಲಲ್ಲಾಗ್ಲಿ, ದೇವ್ರ ಮನೆಯಲ್ಲಾಗ್ಲಿ, ಎಲ್ಲಿರ್ತದೋ ಅಲ್ಲಿ ಆ ಜಾಗವನ್ನ ಬಹಳ ಶುದ್ಧವಾಗಿ ಚೆನ್ನಾಗಿ ಇಟ್ಕೋಬಹುದು. ಸೊ ಅದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟಿಗೆ ಇದನ್ನ ನಾವು ಅಭಿಮಂತ್ರಣೆ ಮಾಡಿ, ಏನು ದೀಪಾವಳಿ ಅಮಾವಾಸ್ಯೆ ಧನಲಕ್ಷ್ಮಿ ಪೂಜೆಗೆ ದಿನ ಅವತ್ತೇ ಕುಬೇರ ಧನಲಕ್ಷ್ಮಿ ಹೋಮವನ್ನ ಮಾಡಿ, ಕುಬೇರ ಲಕ್ಷ್ಮಿ ಹೋಮವನ್ನ ಮಾಡಿ ಇದನ್ನ ಎನರ್ಜೈಸ್ ಮಾಡ್ತೇವೆ. ಅಷ್ಟೇ ಅಲ್ಲ, ಇದ್ರ ಜೊತೆಗೆ ಸ್ವರ್ಣಾಕರ್ಷಣ ಭೈರವ ಈ ಹಿಂದೆನೂ ಹಲವಾರು ಬಾರಿ ಬಹಳಷ್ಟು ಜನ ಅದ್ ನನಗೆ ಫೋನ್ ಮಾಡಿ ಧನ್ಯವಾದಗಳನ್ನ ತಿಳಿಸಿದ್ದಾರೆ, ಬಂಗಾರದ ವಿಚಾರದಲ್ಲಿ ಅನುಕೂಲ ಆಗಿದೆ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಇನ್ನೊಮ್ಮೆ ಮಾಡ್ತಾ ಇದ್ದೇವೆ. ನಾವು ದೀಪಾವಳಿ ಅಮಾವಾಸ್ಯೆ ಬಹಳ ಪರ್ವಕಾಲ ಅಂತ ತೀರ್ಮಾನ ಮಾಡಿ ಪಂಚಾಂಗದ ಪ್ರಕಾರ, ಜ್ಯೋತಿಷ್ಯ ಗ್ರಂಥಗಳ ಪ್ರಕಾರ ಅವತ್ತಿನ ದಿವಸ ಈ ಹೋಮ ಮಾಡಿದ್ರೆ ಇನ್ನೂ ಪವರ್ ಜಾಸ್ತಿ ಬರ್ತದೆ ಅನ್ನುವ ಕಾರಣಕ್ಕೋಸ್ಕರವಾಗಿ ಈ ನಮ್ಮ ಸ್ವರ್ಣಾಕರ್ಷಣ ಭೈರವ ಮಂತ್ರ ಹೋಮವನ್ನ, ಯಾಕೆ ಅಂತಂದ್ರೆ ಬಂಗಾರ ಬಹಳಷ್ಟು ಇವತ್ತಿನ ದಿವಸ ಗ್ರಾಮ್ಗಾಗ್ಲೇ 12,500 ದಾಟ್ ಹೊರಟೋಗ್ತಾ ಇದೆ ಮುಂದಕ್ಕೆ ಬಂಗಾರ. ನಾನು ಮಾತಾಡ್ತಿರೋ 24 ಕ್ಯಾರೆಟ್ದು. ಸೊ ಅದರಿಂದಾಗಿ ಬಂಗಾರ ಗಗನ ಕುಸುಮ ಆಗ್ಬಿಟ್ಟಿದೆ ಬಹಳಷ್ಟು ಜನಕ್ಕೆ. ಆದ್ರೆ ಹಾಗಾಗಬಾರದು. ದೀಪಾವಳಿ ಅಮಾವಾಸ್ಯೆ ದಿವಸ ಈ ಒಂದು ಧನಾಕರ್ಷಕ ಮಣಿ ಮಂಡಲವನ್ನ ನೀವು ಧನಲಕ್ಷ್ಮಿ ಹೋಮದಲ್ಲಿ ಎನರ್ಜೈಸ್ ಮಾಡಿ, ಸ್ವರ್ಣಾಕರ್ಷಣ ಭೈರವ ಹೋಮದಲ್ಲಿ ಎನರ್ಜೈಸ್ ಮಾಡಿ ಅಲ್ಲಿ ಇಟ್ಕೊಂಡಾಗ ನಿಮ್ಗೆ ಇನ್ನೂ ಒಂದಿಷ್ಟು ಬಂಗಾರವನ್ನ ಖರೀದಿ ಮಾಡುವ ಯೋಗ ಬರಬೇಕು. ಅಷ್ಟೇ ಅಲ್ಲ, ಈಗ ಆಲ್ರೆಡಿ ನೀವ್ ಏನೇನು ಬಂಗಾರ ಗೋಲ್ಡ್ ಲೋನ್ ಅಂತ ಅಡಮಾನ ಇಟ್ಟಿದ್ದೀರಲ್ಲ, ಅದು ಫಸ್ಟ್ ಬಿಡಿಸ್ಕೊಂಡ್ ಬರೋಂಗಾಗ್ಬೇಕು. ಯಾರು ಕೂಡ ಬಂಗಾರ ಅಡ ಇಡಬಾರದು. ನಾನು ಹಲವಾರು ಬಾರಿ ಹೇಳಿದ್ದೇನೆ, ಬಂಗಾರ ಅಡ ಇಡುವುದು ಒಂದು ದೋಷ, ಒಂದು ತಪ್ಪು, ಯಾರು ಆ ಕೆಲಸ ಮಾಡಿಬಿಡಿ ಅಂತ. ಈಗಾಗಲೇ ಅನಿವಾರ್ಯ ಕಾರಣಗಳಿಂದ ಇಟ್ಟಿದ್ದಾರೆ ಅಂದ್ರೆ ಕೂಡಲೇ ಅದನ್ನು ಬಿಡುಗಡೆ ಮಾಡ್ಕೊಂಡು ಆ ಬಂಗಾರ ನಿಮಗೆ ವಾಪಸ್ ನಿಮ್ ಕೈ ಸಿಗೋಂಗಾಗ್ಬೇಕು. ಆದ್ರಿಂದ ಸ್ವರ್ಣಾಕರ್ಷಣ ಭೈರವ ಹೋಮ, ಕುಬೇರ ಧನಲಕ್ಷ್ಮಿ ಹೋಮ, ಆಮೇಲೆ ಸಹಸ್ರ ಗುರು ಶಾಂತಿ ಹೋಮ, ಆಮೇಲೆ ಸ್ವಯಂವರ ಪಾರ್ವತಿ ಹೋಮ, ಗುರು ಶಾಂತಿ, ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳಲ್ಲಿ ಈ ವಿಶೇಷವಾದಂತಹ ಧನಾಕರ್ಷಕ ಮಣಿಮಂಡಲ ಈ ಒಂದು ಯಂತ್ರ ನಿಮಗೆ ಎನರ್ಜೈಸ್ ಮಾಡಿ ನಾವು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಸೊ ಪ್ರತಿಯೊಬ್ಬರು ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಂಡು, ಕಾಲ್ ಮಾಡ್ಕೊಂಡು ಬೇಗ ಬುಕ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಲಿಮಿಟೆಡ್ ಆಗಿ ತರಿಸಿರ್ತಕ್ಕಂಥದ್ದು, ಜಾಸ್ತಿ ತರಿಸಿಲ್ಲ, ಲಿಮಿಟೆಡ್ ಆಗಿ ತರಿಸಿದೀವಿ. ವಿಶೇಷವಾಗಿ ಧನಲಕ್ಷ್ಮಿ ಪೂಜೆ ಹೋಮ ಇದೇ ಟೈಮಲ್ಲೇ ಇದನ್ನ ಕೊಡಬೇಕು ಅಂತಾರೆ. ಇದನ್ನ ಬಹಳ ವಿಶೇಷವಾಗಿ ಸಿದ್ಧಪಡಿಸಿದ್ದೇನೆ, ಆರ್ಡರ್ ಕೊಟ್ಟು ನಾನು ಬಹಳ ಗಮನ ಹರಿಸಿ ವಿಶೇಷವಾಗಿ ನಾನು ಇದನ್ನ ಸಿದ್ಧಪಡಿಸಿರೋದು. ಸೊ ತುಂಬಾ ಲಿಮಿಟೆಡ್ ಆಗಿ. ಸೊ ದಯವಿಟ್ಟು ಬೇಗ ನಿಮ್ಮ ವಿವರಗಳನ್ನ ವಾಟ್ಸ್ಆಪ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ. ಹಾಗೂ ಈ ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬಿಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲಾ ಕಡೆ ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗ್ಬೇಕು. ಆ ತರ ಈ ವಿಡಿಯೋನ ಶೇರ್ ಮಾಡಿ. ಇಲ್ಲಿ ತನಕ ನಿಮ್ ವಿಡಿಯೋ ನೋಡಿದಿರಾ ಅಂತ ನನಗ್ ಗೊತ್ತಾಗ್ಬೇಕಲ್ಲ. ಸೊ ದಯವಿಟ್ಟು ಓಂ ಗುರವೇ ನಮಃ
ಅಂತ ಕಮೆಂಟ್ ಮಾಡಿ ಪ್ರತಿಯೊಬ್ಬರು ಸಹ. ಎಲ್ಲರಿಗೂ ಗುರುವಿನ ಅನುಗ್ರಹವಾಗ್ಲಿ, ಏನು ಸಮಸ್ಯೆ ಆಗದೆ ಇರಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಮುಂದುವರೆದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗೋ ತರ ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಹಾಗೂ ಈಗ ಮುಂದೆ ನಾನು ಮಂತ್ರವನ್ನ ಹೇಳ್ತೇನಲ್ಲ, ಆ ಮಂತ್ರವನ್ನ ಪ್ರತಿ ದಿವಸ ಕೇಳಿಸ್ಕೊಳ್ಳಿ. ಖಂಡಿತವಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಬೃಹಸ್ಪತೆ ಅತಿಯತರ್ಯೋ ಅರ್ಹಾ ಆದ್ವಿವದ್ವಿಭಾತ ಕೃತಮಜ್ಜನೇಷು ಯದ್ದೀದಯಚ್ಛವಸರ್ತ ಪ್ರಜಾದದಸ್ಮಾಸುದ್ರವಿಣಂಥೇ ಕಿಚಿತ್ರಂ. ಓಂ ಇಂದ್ರಮರುತ್ವ ಇಹ ಪಾಹಿ ಸೋಮಂ ಯಥಾ ಶಾರ್ಯಾತೆ ಅಪಿಬಸ್ಸುತಸ್ಯ ತವ ಪ್ರಣೀತಿ ತವ ಶೂರಶರ್ಮನ್ನಾ ವಿವಾಸಂತಿ ಕವಯಃ ಸುಯಜ್ಞಾಃ. ಓಂ ಬ್ರಹ್ಮಜ್ಞಾನಂ ಪ್ರಥಮಂ ಪುರಸ್ತಾದ್ ವಿಸೀಮತಃ ಸುರುಚೋ ವೇನ ಆವಹ. ಸ ಬುಧ್ನಿಯಾ ಉಪಮಾ ಅಸ್ಯ ವಿಷ್ಟಾಃ ಸತಶ್ಚ ಯೋನಿಮಸತಶ್ಚ ವಿವಹ.